ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಫಾಸ್ಟ್ ಪೇಸ್ಡ್ ಜಗತ್ತಿನಲ್ಲಿ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ತಲುಪೋದು ಹೇಗೆ? ಒಂದೇ ಒಂದು ಸಂಬಳ ಸಾಕಾಗುತ್ತಾ? ಖಂಡಿತ ಇಲ್ಲ. ಸೊ ಬನ್ನಿ, ಒಬ್ಬರ ಪರ್ಸನಲ್ ಸ್ಕಿಲ್ ಇಂದ ಹಿಡಿದು ಗವರ್ಮೆಂಟಿನ ದೊಡ್ಡ ದೊಡ್ಡ ಪ್ಲಾನ್ಗಳ ತನಕ ದುಡ್ಡು ಮಾಡೋಕೆ, ಆರ್ಥಿಕವಾಗಿ ಬೆಳೆಯೋಕೆ ಇರೋ ಬೇರೆ ಬೇರೆ ದಾರಿಗಳನ್ನ ಒಟ್ಟಿಗೆ ನೋಡೋಣ. ಸರಿ, ಹಾಗಾದರೆ ನಾವಿವತ್ತು ಏನೆಲ್ಲ ನೋಡ್ತೀವಿ? ಮೊದಲು ವೈಯಕ್ತಿಕ ಹಜಲ್, ಆಮೇಲೆ ಕಾರ್ಪೊರೇಟ್ ಪಿವೋಟ್, ಅದಾದ್ಮೇಲೆ ಸರ್ಕಾರದ ದೊಡ್ಡ ಯೋಜನೆ, ಮತ್ತು ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸೇಫ್ ಆದ ಅಡಿಪಾಯ. ಬನ್ನಿ ಒಂದೊಂದಾಗಿ ಶುರು ಮಾಡೋಣ. ಸೊ ನಮ್ಮ ಮೊದಲನೇ ಟಾಪಿಕ್ ವೈಯಕ್ತಿಕ ಹಸಲ್, ಅಂದ್ರೆ ಸೆಕೆಂಡ್ ಸ್ಯಾಲರಿ ಗಳಿಸೋದು. ನಮ್ಮ 9 to 5 ಜಾಬ್ ಮುಗಿದ್ಮೇಲೆ ನಮಗಿರೋ ಒಂದು ಸ್ಪೆಷಲ್ ಸ್ಕಿಲ್ ಅನ್ನ ಬಳಸಿ ಎಕ್ಸ್ಟ್ರಾ ಇನ್ಕಮ್ ಮಾಡೋದು. ಇದೊಂಥರ ಗೇಮ್ ಚೇಂಜರ್ ಐಡಿಯಾ ಅಲ್ವಾ? ನೋಡಿ, ನೀವು ಬೇರೊಬ್ಬರ ಕನಸನ್ನು ನನಸು ಮಾಡಲು ಕೆಲಸ ಮಾಡ್ತಿದ್ದೀರಾ? ವಾವ್, ಎಷ್ಟು ಪವರ್ಫುಲ್ ಪ್ರಶ್ನೆ ಅಲ್ವಾ ಇದು? ಹೌದು, ನಾವು ದಿನಪೂರ್ತಿ ಬೇರೆಯವರ ಕಂಪನಿಗೋಸ್ಕರ, ಅವರ ಕನಸಿಗೋಸ್ಕರ ದುಡಿತೀವಿ. ಹಾಗಿದ್ರೆ ನಮ್ಮ ಕನಸಿಗೆ ಯಾರು ಕೆಲಸ ಮಾಡೋದು? ಬಹುಶಃ ಈ ಸೈಡ್ ಹಸಲ್ ಅನ್ನೋದೇ ಅದಕ್ಕೆ ಉತ್ತರ. ಹಾಗಿದ್ರೆ ಏನಿದು ಸೆಕೆಂಡ್ ಸ್ಯಾಲರಿ? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಮೇನ್ ಜಾಬ್ ಜೊತೆಗೆ ಪ್ರತಿದಿನ ಸಂಜೆ ಅಂದ್ರೆ ಒಂದು 8 ಗಂಟೆಯಿಂದ 10 ಗಂಟೆ ಅನ್ಕೊಳ್ಳಿ, ಆ ಟೈಮಲ್ಲಿ ನಮಗಿರೋ ಸ್ಕಿಲ್ಸ್ ಬಳಸಿ ಫ್ರೀಲಾನ್ಸ್ ಕೆಲಸ ಮಾಡಿ ದುಡ್ಡು ಮಾಡೋದು. ಉದಾಹರಣೆಗೆ MS Excel, ಇದರಲ್ಲಿ ಸಖತ್ ಪೊಟೆನ್ಷಿಯಲ್ ಇದೆ. ಸರಿ, ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಬ್ಬ ಕ್ಲೈಂಟ್ ನಿಮ್ಗೊಂದು ಎಕ್ಸೆಲ್ ಶೀಟ್ ಕಳಿಸ್ತಾರೆ. ಅದರಲ್ಲಿ 5,500ಕ್ಕೂ ಹೆಚ್ಚು ಲೈನ್ಗಳಿವೆ. ಪ್ರಾಬ್ಲಮ್ ಏನಂದ್ರೆ, ಅಲ್ಲಲ್ಲಿ 100 ಸೆಲ್ಸ್ಗಳು ಬ್ಲ್ಯಾಂಕ್ ಇವೆ. ಇದನ್ನೆಲ್ಲ ಒಂದೊಂದಾಗಿ ಮ್ಯಾನ್ಯುಯಲ್ ಆಗಿ ಫಿಲ್ ಮಾಡೋ ಕೂತ್ರೆ ಅಬ್ಬಾ, ಕಮ್ಮಿ ಅಂದ್ರೂ 2 ದಿನ ಬೇಕೇ ಬೇಕು. ಆದ್ರೆ ಇದೇ ಕೆಲಸವನ್ನ ಸ್ಮಾರ್ಟ್ ಆಗಿ ಮಾಡಿದ್ರೆ ಜಸ್ಟ್ ಕೆಲವೇ ಸೆಕೆಂಡ್ಗಳಲ್ಲಿ ಮುಗಿಸಬಹುದು. ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಮ್ಯಾಜಿಕ್. ಈ 5 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಮೊದಲು ಕ್ಲಿಕ್ ಶಿಫ್ಟ್ ಕ್ಲಿಕ್ ಮಾಡಿ ಇಡೀ ಕಾಲಮ್ ಸೆಲೆಕ್ಟ್ ಮಾಡಿ. ಆಮೇಲೆ Ctrl+G ಹೊಡೆದು ಗೋ ಟು ಸ್ಪೆಷಲ್ ಓಪನ್ ಮಾಡಿ ಬ್ಲ್ಯಾಂಕ್ಸ್ ಅನ್ನೋ ಆಪ್ಷನ್ ಚೂಸ್ ಮಾಡಿ. ಇದರಿಂದ ಬರೀ ಖಾಲಿ ಸೆಲ್ಗಳು ಮಾತ್ರ ಸೆಲೆಕ್ಟ್ ಆಗುತ್ತೆ. ಈಗ ಜಸ್ಟ್ ಈಕ್ವಲ್ಸ್ ಅಂತ ಟೈಪ್ ಮಾಡಿ ಅಪ್ ಆರೋ ಒತ್ತಿ. ಕೊನೆಯದಾಗಿ Ctrl+Enter. ಬ್ಯಾಂಗ್, ಎಲ್ಲ ಖಾಲಿ ಜಾಗಗಳು ಒಂದೇ ಶಾಟ್ಗೆ ಫಿಲ್ ಆಗಿಬಿಡುತ್ತೆ. 2 ದಿನದ ಕೆಲಸ ಜಸ್ಟ್ ಲೈಕ್ ದ್ಯಾಟ್ ಮುಗ್ದೇ ಹೋಯ್ತು. ಹಾಗಿದ್ರೆ ಈ ತರದ ಸ್ಕಿಲ್ಗೆ ಮಾರ್ಕೆಟ್ನಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಗೊತ್ತಾ? ಫೈವರ್ ತರದ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಒಂದು ಸಣ್ಣ ಡೇಟಾ ಕ್ಲೀನಿಂಗ್ ಕೆಲಸಕ್ಕೆ ಫ್ರೀಲಾನ್ಸರ್ಗಳು 4,600 ರೂಪಾಯಿಗಿಂತ ಹೆಚ್ಚು ಚಾರ್ಜ್ ಮಾಡ್ತಾರೆ. ಅಂದ್ರೆ ಒಂದು ಸ್ಕಿಲ್ ಇದ್ರೆ ಸಾಕು, ಅವಕಾಶಗಳು ತಾವಾಗಿ ಹುಡುಕೊಂಡು ಬರುತ್ತೆ. ಸರಿ, ಒಬ್ಬ ವ್ಯಕ್ತಿಯಿಂದ ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ದೊಡ್ಡ ಚಿತ್ರಣವನ್ನ ನೋಡೋಣ. ಅಂದ್ರೆ ಕಂಪನಿಗಳು. ಈ ಕಂಪನಿಗಳು ತಮ್ಮ ಗ್ರೋತ್ಗೆ ಹೇಗೆ ಸ್ಟ್ರಾಟಜಿಕ್ ನಿರ್ಧಾರಗಳನ್ನ ತಗೋತಾವೆ, ತಮಗೆ ಸರಿಹೊಂದುವ ಇಕೋಸಿಸ್ಟಮ್ ಅಥವಾ ಪರಿಸರವನ್ನ ಹೇಗೆ ಹುಡುಕೊಂಡು ಹೋಗ್ತವೆ ಅಂತ ನೋಡೋಣ ಬನ್ನಿ. ಇತ್ತೀಚಿನ ಒಂದು ಉದಾಹರಣೆ ತಗೊಳ್ಳೋಣ. ಫ್ರಾಗಾರಿಯಾ ಅಂತ ಒಂದು ಎಗ್ರಿಟೆಕ್ ಅಂದ್ರೆ ಕೃಷಿ ತಂತ್ರಜ್ಞಾನ ಸ್ಟಾರ್ಟ್ಅಪ್. ಇವರು ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ತಮ್ಮ ಹೆಡ್ ಆಫೀಸ್ ಅನ್ನ ಚೆನ್ನೈನಿಂದ ನಮ್ಮ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಿದ್ದಾರಂತೆ. ಈ ಮೂವ್ಮೆಂಟ್ ಹಿಂದೆ ತುಂಬಾ ಸ್ಟ್ರಾಂಗ್ ಕಾರಣಗಳಿವೆ. ಚೆನ್ನೈ ಅವರ R&D ಬೇಸ್ ಅಂದ್ರೆ ಅವರ ಮೊದಲ ಮನೆ ಇದ್ದ ಹಾಗೆ. ಆದ್ರೆ ಬೆಂಗಳೂರಲ್ಲಿ ಏನಿದೆ? ಇಲ್ಲಿ ಬೆಟರ್ ಮಾರ್ಕೆಟ್ ಆಕ್ಸೆಸ್ ಇದೆ, ಕೃಷಿಗೆ ಪೂರಕವಾದ ಪಾಲಿಸಿಗಳಿವೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿಯೇ ಸ್ಟಾರ್ಟ್ಅಪ್ಗಳು ಬೆಳೆಯೋಕೆ ಬೇಕಾದ ಒಂದು ಅದ್ಭುತ ಇಕೋಸಿಸ್ಟಮ್ ಇದೆ. ಇದು ಬರೀ ಫ್ರಾಗ್ರೇರಿಯಾ ಕಥೆಯಲ್ಲ. ಬೆಂಗಳೂರಿನ ಈ ಟೆಕ್ ಹಬ್ ಸ್ಟೇಟಸ್ ದಿನೇ ದಿನೇ ಸ್ಟ್ರಾಂಗ್ ಆಗ್ತಿದೆ. ನೋಡಿ, ಬ್ಲ್ಯಾಕ್ ಬಕ್ ಅನ್ನೋ ಲಾಜಿಸ್ಟಿಕ್ಸ್ ಕಂಪನಿ ಕೂಡ ರೀಸೆಂಟ್ ಆಗಿ ಬೆಂಗಳೂರಲ್ಲೇ ಇರ್ತೀವಿ ಅಂತ ತಮ್ಮ ಕಮಿಟ್ಮೆಂಟ್ ತೋರಿಸಿದ್ದಾರೆ. ಸೊ ಇದು ಬರೀ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಲ್ಲ, ಇದೊಂದು ಪಕ್ಕಾ ಗ್ರೋತ್ ಸ್ಟ್ರಾಟಜಿ. ಹಾಗಿದ್ರೆ ಈ ತರಹದ ಇಕೋಸಿಸ್ಟಮ್ಗಳನ್ನ, ವ್ಯಕ್ತಿಗಳು ಮತ್ತೆ ಕಂಪನಿಗಳು ಬೆಳೆಯೋಕೆ ಬೇಕಾದ ವಾತಾವರಣವನ್ನ ಯಾರು ಕಟ್ಟೋದು? ಇಲ್ಲಿ ಬರುತ್ತೆ ಸರ್ಕಾರದ ಪಾತ್ರ. ಈಗ ಇನ್ನೂ ಒಂದು ಸ್ಟೆಪ್ ಝೂಮ್ ಔಟ್ ಮಾಡಿ ಸರ್ಕಾರದ ದೊಡ್ಡ ಪ್ಲಾನ್ಗಳು ಹೇಗೆ ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳನ್ನ ಸೃಷ್ಟಿಸುತ್ತವೆ ಅಂತ ನೋಡೋಣ. ಸರ್ಕಾರಿ ಯೋಜನೆಗಳ ಸ್ಕೇಲ್ ಅನ್ನೊಮ್ಮೆ ನೋಡಿ. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಖಾಲಿ ಇರೋ ಬರೋಬ್ಬರಿ 2.5 ಲಕ್ಷ 2.5 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಮುಂದಾಗಿದೆ. ಇದೊಂದು ದೊಡ್ಡ ಸಂಖ್ಯೆ ಅಲ್ವಾ? ಇದು ಬರೀ ಜಾಬ್ಸ್ ಮಾತ್ರ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೂಡ. ಮಂಗಳೂರಿನಲ್ಲಿ ಒಂದು ಹೊಸ ದೊಡ್ಡ ಟೆಕ್ ಪಾರ್ಕ್ ಕಟ್ಟೋಕೆ ಸರ್ಕಾರ 3,500 ಕೋಟಿ ರೂಪಾಯಿಗಳ ವರ್ಕಿಂಗ್ ಕ್ಯಾಪಿಟಲ್ ತೆಗೆದಿಟ್ಟಿದೆ. ಅಂದ್ರೆ ಸರ್ಕಾರದ ಕಮಿಟ್ಮೆಂಟ್ ಎಷ್ಟಿದೆ ಅಂತ ನೀವೇ ಊಹಿಸಬಹುದು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಎಲ್ಲಾ ಪಾಯಿಂಟ್ಗಳು ಅಂದ್ರೆ 2.5 ಲಕ್ಷ ಸರ್ಕಾರಿ ಜಾಬ್ಸ್, ಮಂಗಳೂರಿನ ಟೆಕ್ ಪಾರ್ಕ್ ಜೊತೆಗೆ 2029ರಷ್ಟೊತ್ತಿಗೆ 500 ಹೊಸ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳನ್ನ ತರೋ ಪ್ಲಾನ್, ಇವೆಲ್ಲ ಸೇರಿ ರಾಜ್ಯದ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. ಇದು ವ್ಯಕ್ತಿಗಳಿಗೆ, ಕಂಪನಿಗಳಿಗೆ ಬೆಳೆಯೋಕೆ ಬೇಕಾದ ಒಂದು ಪರ್ಫೆಕ್ಟ್ ಪ್ಲಾಟ್ಫಾರ್ಮ್. ಸರಿ, ಇಷ್ಟೊತ್ತು ನಾವು ಆಕ್ಟಿವ್ ಆಗಿ ದುಡ್ಡು ಮಾಡೋ ದಾರಿಗಳ ಬಗ್ಗೆ ನೋಡ್ವಿ, ಸೈಡ್ ಹಸಲ್, ಬಿಸ್ನೆಸ್, ಜಾಬ್ಸ್. ಆದ್ರೆ ಯಾವುದೇ ಫಿನಾನ್ಷಿಯಲ್ ಪ್ಲಾನ್ಗೆ ಒಂದು ಗಟ್ಟಿಯಾದ ಸುರಕ್ಷಿತವಾದ ಅಡಿಪಾಯ ಬೇಕೇ ಬೇಕು. ಸೊ ಈಗ ನಾವು ಯಾವುದೇ ರಿಸ್ಕ್ ಇಲ್ಲದೆ ತಾಳ್ಮೆಯಿಂದ ದುಡ್ಡು ಬೆಳೆಸೋ ದಾರಿ ಬಗ್ಗೆ ಮಾತಾಡೋಣ. ಅದೇ ಪೋಸ್ಟ್ ಆಫೀಸ್ ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ FD.
ಇದೊಂದು ಕ್ಲಾಸಿಕ್ ಸೇಫ್ ಆದ ಇನ್ವೆಸ್ಟ್ಮೆಂಟ್. ಇಲ್ಲಿ ಸ್ಟಾಕ್ ಮಾರ್ಕೆಟ್ನ ತಲೆನೋವೇ ಇಲ್ಲ, ಏರಿಳಿತದ ಚಿಂತೆ ಇಲ್ಲ, ಗವರ್ಮೆಂಟ್ ಗ್ಯಾರಂಟಿ ಇರೋದ್ರಿಂದ ನಮ್ಮ ದುಡ್ಡು ಸೇಫ್, ಮತ್ತೆ ಸಿಗೋ ಬಡ್ಡಿ ಕೂಡ ಪಕ್ಕಾ. ಒಂದು ಉದಾಹರಣೆ ನೋಡಿ, 7 ಲಕ್ಷ ರೂಪಾಯಿನ 5 ವರ್ಷಕ್ಕೆ ಪೋಸ್ಟ್ ಆಫೀಸ್ ಎಫ್ಡಿಲಿಟ್ರೆ ಮೆಚುರಿಟಿ ಟೈಮಲ್ಲಿ ಅದು 10,14,000 ಆಗುತ್ತೆ. ಅಂದ್ರೆ ಯಾವುದೇ ರಿಸ್ಕ್ ಇಲ್ಲದೆ ಸುಮ್ಮನೆ ಕೂತು 3,14,000 ಲಾಭ. ಇದೇ ನೋಡಿ ಪೇಷನ್ಸ್ ಪವರ್. ಸೊ ಈಗ 2 ದಾರಿಗಳು ನಮ್ಮ ಮುಂದಿದೆ. ಒಂದ್ ಕಡೆ ಎಕ್ಸೆಲ್ ಫ್ರೀಲಾನ್ಸಿಂಗ್ ತರದ ಆಕ್ಟಿವ್ ಹಸಲ್, ಇದಕ್ಕೆ ಸ್ಕಿಲ್ ಬೇಕು, ಎಫರ್ಟ್ ಬೇಕು, ಆದ್ರೆ ದುಡ್ಡು ತಕ್ಷಣ ಬರುತ್ತೆ. ಇನ್ನೊಂದ್ ಕಡೆ FD ತರಹದ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್, ಇದಕ್ಕೆ ಬೇಕಾಗಿರೋದು ತಾಳ್ಮೆ. ಇಲ್ಲಿ ಎಫರ್ಟ್ ಕಮ್ಮಿ ಆದ್ರೆ ಗ್ರೋತ್ ಗ್ಯಾರಂಟಿ. ಇವೆರಡು ಬೇರೆ ಬೇರೆ ಫಿಲಾಸಫಿಗಳು. ಸೊ ಇವತ್ತು ನಾವು ನೋಡಿದ ಪ್ರಮುಖ ಅಂಶಗಳು ಏನು? ಒಂದು ಸ್ಕಿಲ್ ಇಟ್ಕೊಂಡು ಸೆಕೆಂಡ್ ಸ್ಯಾಲರಿ ಮಾಡಬಹುದು. ಬಿಸ್ನೆಸ್ಗಳು ಬೆಳೆಯೋಕೆ ಒಳ್ಳೆ ಇಕೋಸಿಸ್ಟಮ್ ಹುಡುಕೊಂಡು ಹೋಗ್ತವೆ. ಸರ್ಕಾರಗಳು ದೊಡ್ಡ ಮಟ್ಟದಲ್ಲಿ ಅವಕಾಶಗಳನ್ನು ಸೃಷ್ಟಿಸ್ತವೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸೇಫ್ ಆದ ಇನ್ವೆಸ್ಟ್ಮೆಂಟ್ಗಳು ನಮ್ಮ ಫೈನಾನ್ಷಿಯಲ್ ಹೆಲ್ತ್ಗೆ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಡ್ತವೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಮಾಡರ್ನ್ ಎಕಾನಮಿಲಿ ಆಕ್ಟಿವ್ ಆಗಿ ದುಡಿಯೋ ಹಸಲ್ ಮತ್ತು ಸೇಫ್ ಆಗಿ ಕೂತು ಬೆಳೆಸೋ ಅಡಿಪಾಯ, ಇವೆರಡರ ನಡುವೆ ಸರಿಯಾದ ಬ್ಯಾಲೆನ್ಸ್ ಯಾವುದು? ಪ್ರತಿಯೊಬ್ಬರ ಆರ್ಥಿಕ ಪರಿಣದಲ್ಲೂ ಈ ಬ್ಯಾಲೆನ್ಸ್ ಹುಡುಕೋದು ಹೇಗೆ?